ನಮ್ಮ ತೇಜಸ್ವಿ ಅವ್ರ ಹೆಂಡತಿ ರಾಜೇಶ್ವರಿ ಅವರು ಒಂದು ದಿನ ಊರಿಗೆ ಹೋಗ್ಬೇಕಾಗಿ ಬರುತ್ತೆ. ಹೋಗ್ಬೇಕಾದ್ರೆ ಸಾರಿನ ಪುಡಿ ಎಲ್ಲಿದೆ, ಮೆಣಸಿನಕಾಯಿ ಎಲ್ಲಿದೆ, ಅಡುಗೆ ಮನೆಯನ್ನ ಚೊಕ್ಕಟವಾಗಿ ಇಟ್ಕೊಳ್ಬೇಕು ಅಂತೆಲ್ಲ ಹೇಳಿ ಹೊರಡ್ತಾರೆ. ತೇಜಸ್ವಿ ಅವರು ಹೆಂಗಸರು ತಾವಿಲ್ಲದೆ ಹೋದ್ರೆ ಗಂಡಸರೆಲ್ಲ ಊಟ ಇಲ್ಲದೆ ಸತ್ತೇ ಹೋಗ್ತಾರೆ ಅನ್ನೋ ರೀತಿ ನಡ್ಕೋತಾರೆ. ಬೇಳೆ ಬೇಯಿಸಿ ಉಪ್ಪು ಖಾರ ಹಾಕಿ ಸಾರು ಮಾಡಿ ಅನ್ನ ಮಾಡೋದು ಮಹಾ ಕೆಲಸನ ಅಂತ ಗೊಂಡಾಡ್ಕೊಳ್ತಾರಂತೆ. ಹೆಂಡತಿ ಅತ್ತ ಹೋಗ್ತಲೇ ಇತ್ತ ತೇಜಸ್ವಿಯವರ ಪಾಕ ಕ್ರಾಂತಿ ಶುರುವಾಗುತ್ತೆ. ಹಾಲು ಕಾಯಿಸುವಾಗ ಯಾರೊಟ್ಟಿಗೋ ಫೋನಲ್ಲಿ ಮಾತನಾಡಿಕೊಂಡು ಹಾಲು ಉಕ್ಕಿ ಕಾಯಿಲ್ ಮೇಲಿನ ಹಾಲು ಕರೆ ಕಟ್ಟಿ ಬೆಂಕಿ ಹೊತ್ಕೊಂಡೇ ಬಿಡುತ್ತೆ. ಹೆಂಡತಿ ಬರೋವರೆಗೂ ಹಾಲಿನ ರಗಳೇ ಬೇಡ ಅಂತ ಹಾಲಿನವನಿಗೆ ನಾ ಹೇಳೋವರೆಗೂ ಹಾಲು ಹಾಕಲೇಬೇಡಪ್ಪ ಅಂತ ಹೇಳ್ತಾರಂತೆ. ಮತ್ತೊಮ್ಮೆ ವಿಜ್ಞಾನಿ ಮಿತ್ರರೊಬ್ಬರು ತೇಜಸ್ವಿ ಅವ್ರ ಮನೆಗೆ ಬರ್ತಾರೆ. ತೇಜಸ್ವಿ ಅವರು ಡಿಕಾಕ್ಷನ್ ಮಾಡಿ ಕೊಡ್ತಾರೆ. ಒಂದು ಗುಟುಕು ಕುಡಿದಂತಹ ವಿಜ್ಞಾನಿ ಮಿತ್ರ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಟ್ರೀಟ್ಮೆಂಟ್ ಮುಗಿಯೋವರೆಗೂ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೊರ ಹೋಗಿ ಉಗಿದು ಮತ್ತೆ ಬರ್ತೇನೆ ಅಂತ ಹೇಳಿ ಪರಾರಿಯಾಗೋಗ್ತಾರಂತೆ. ಇನ್ನು ಅವ್ರ ಮನೆ ನಾಯಿ ಕತೆ. ತೇಜಸ್ವಿ ಅವರು ಅವ್ರ ಮನೆ ನಾಯಿಗೆ ಇವ್ರು ಮಾಡಿದ ಅಡುಗೆ ಬಡಿಸ್ತಾರೆ. ಆ ನಾಯಿ ಅದನ್ನು ನಿರಾಕರಿಸಿ ದೂರಕ್ಕೆ ಹೋಗಿ ಮರದ ನೆರಳಲ್ಲಿ ಮಲ್ಕೊಳ್ಳುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ತೇಜಸ್ವಿಯವರು ಈ ಉಗ್ರಗಾಮಿಗಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನೋ ಗುಮಾನಿಯಿಂದ ಪೊಲೀಸರು ತೇಜಸ್ವಿಯವರ ಮನೆಯನ್ನು ಪರಿಶೀಲನೆ ಮಾಡೋಕ್ಕೆ ಅಂತ ಹೇಳಿ ಬರ್ತಾರೆ. ತೇಜಸ್ವಿಯವರು ಒಟ್ಟಿಗೆ ಹರಟಿ ಅಲ್ಲಿಂದ ಅವರು ಹೊರಡ್ತಾರೆ. ಜೀಪ್ ಬಳಿ ಹೋಗಿ ಇನ್ನೇನು ಜೀಪನ್ನು ಹತ್ತಬೇಕು, ತೇಜಸ್ವಿಯವರ ಅಡುಗೆ ಮನೆಯಿಂದ ಬಾಂಬ್ ಸ್ಫೋಟದ ಸದ್ದು ಕೇಳಿ ಬರುತ್ತೆ. ನಮ್ಮ ಪೊಲೀಸರಿಗೆಲ್ಲ ಅಲ್ಲಿ ಗಾಬರಿ ಆಗುತ್ತೆ. ಅವರು ಎಲ್ಲರೂ ಒಳ ಹೋಗಿ ನೋಡಿದ್ರೆ ಅಲ್ಲಿ ತೇಜಸ್ವಿಯವರ ಅಡುಗೆ ಮನೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿರುತ್ತೆ.